ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಉಪಚುನಾವಣೆ, 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ, ಕೈಗೆಲುವಿಗೆ ಸರ್ಕಾರದ ಜನಪರ ಆಡಳಿತ ಕಾರಣ ಎಂದ ಚಂದ್ರಪ್ಪ ಸುರೇಶ್ ಬಾಬು ಜ್ಯೋತಿ. ಸಾಗರದಲ್ಲಿ 5 ರೈತ ಸಂಘಗಳ ಒಗ್ಗಟ್ಟಿನ ಮಂತ್ರ, ಮುಂದಿನ ಎಲ್ಲ ಹೋರಾಟ ಒಟ್ಟಾಗಿ ನಡೆಸುತ್ತೇವೆಂದ ಪಂಚಾಧ್ಯಕ್ಷರು. ರೈತ ಸಂಘಗಳ ಒಗ್ಗೂಟುವಿಕೆ ಕಾರಣ ತಿಳಿಸಿದ ಪಂಚಾಧ್ಯಕ್ಷರು. ಕಲ್ಮನೆ ಕುಂಬಾರಗುಂಡಿ ಗ್ರಾಮದ ಒಂಟಿಮನೆ ದರೋಡೆಕೋರ ಪೊಲೀಸ್ ವಶಕ್ಕೆ, ಮಾಲು ಸಹಿತ ಆರೋಪಿ ಬಂಧಿಸಿದ್ದಾಗಿ ಮಾಹಿತಿ ನೀಡಿದ ಡಿವೈಎಸ್ಪಿ. ತ್ಯಾಗರ್ತಿ ಯಳವರಸಿ ರೈಲ್ವೆ ಗೇಟ್ ಗಂಟೆಗಟ್ಟಲೆ ಬಂದ್, ವಾಹನ ಸವಾರರ ಅಸಮಾಧಾನ. ಈಗ ಸುದ್ದಿಯ ವಿವರ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ದಾಖಲಿಸಿರುವ ಹಿನ್ನೆಲೆಯಲ್ಲಿ ಶನಿವಾರ ಸಾಗರ ಹೋಟೆಲ್ ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಐಎನ್ ಸುರೇಶ್ ಬಾಬು ಮತ್ತು ಜ್ಯೋತಿ ಕೋವಿ, ನಾವು ಕರ್ನಾಟಕದಲ್ಲಿ ಒಂದು ಚನ್ನಪಟ್ಟಣ, ಒಂದು ಸಂಡೂರು, ಒಂದು ಶಿಕಾಂ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ. ಇದಕ್ಕೆ ಕಾರಣೀಭೂತರು ನಮ್ಮ ಜೋಡೆತ್ತು, ಕರ್ನಾಟಕದ ಜೋಡೆತ್ತು, ಒಂದು ಸಿದ್ದರಾಮಯ್ಯ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ 3 ಉಪಚುನಾವಣೆ ನಾವು ಅತ್ಯಂತ ಬಹುಮತದಿಂದ ಗೆದ್ದಿದ್ದೇವೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು ಇವತ್ತು ಬಡವರಿಗೆ ಅಕ್ಕಿ ಕೊಡೋದಿರ್ಬೋದು, ಗ್ಯಾರಂಟಿ 5 ಗ್ಯಾರಂಟಿಯ ಪ್ರಯೋಜನವನ್ನು ಜನಸಾಮಾನ್ಯರು ಪಡ್ಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ನಾಯಕತ್ವಕ್ಕೆ ಒತ್ತು ಕೊಟ್ಟು ಇವತ್ತು 3 ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲುವನ್ನು ಸಾಧಿಸಿದ್ದಾರೆ. ಜೊತೆಗೆ ನಮ್ಮ ನಾಯಕರಾದಂಥ ಗೋಪಾಲಕೃಷ್ಣ ಬೇಳೂರು ನಮಗೆ ಚುನಾವಣೆಗೆ ಹಾಕಿದ್ರು. ಬಂಕಾಪುರ ಇನ್ಚಾರ್ಜ್ ಗೋಪಾಲಕೃಷ್ಣ ಬೇಳೂರವರಿಗೆ ಬಂಕಾಪುರ ಅವ್ರ ಜೊತೆ ನಾವು ಅನೇಕ ನಮ್ಮ ಸ್ನೇಹಿತರು ಮತ್ತು ಮಹಿಳಾ ಮುಖಂಡರು ಎಲ್ಲರೂ ಹೋಗಿ ಒಂದು 3 ದಿವಸ ನಾವು ನಮಗೆ ಕೊಟ್ಟಂಥ ವಾರ್ಡ್ಗಳ ಪ್ರಚಾರ ಮಾಡಿ ಮನೆ ಮನೆಗೆ ಹೋಗಿ ಅವರಲ್ಲಿ ಕೈ ಮುಗಿದು ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರು ನಾವು ಜೊತೆಗಿದ್ದೀವಿ. ಕೈ ಮುಗಿದು ಮನೆ ಮನೆಗೆ ಹೋಗಿ ಅಲ್ಲೇ ವಾರ್ಡು ಕೌನ್ಸಿಲರ್ಗಳು ನಮಗೆ ಜಾಯಿಂಟ್ ಮಾಡಿದರು. ಮತ್ತು ನಮ್ಮ ಸತೀಶ್ ಜಾರಕಿಹೊಳಿಯ ನೇತೃತ್ವ ಅಲ್ಲಿ ಶಿಕಾಂ ಬಹಳ ಜನಪ್ರಿಯತೆ ಮನುಷ್ಯ. ನಾನು ಕೂಡ ಹತ್ತಿರದಿಂದ ಮಾತಾಡಿದೆ. ನಮ್ಮ ಫೋಟೋಲ್ಲ ನೀವು ನೋಡಿರ್ಬೋದು. ಸತೀಶ್ ಜಾರಕಿಹೊಳಿ ಅದರ ಉಸ್ತುವಾರಿ ತಗೊಂಡಿದ್ರು. ಏನು ಸಿಂಪಲ್ ಅಂದರೆ ನಾವು ಏನೂ ಅಲ್ಲ, ಆ ಮನುಷ್ಯ ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರ ಬಟ್ಟೆ ಹೊಲಿಸಿದ ದಿನ ಇಸ್ತ್ರಿ ಮಾಡಿದ್ರೇನ ತಿರುಗಿ ಇಸ್ತ್ರಿ ಕಾಣಲಿಲ್ಲ. ಅದೇ ಶರ್ಟು ಅದೇ ಒಂದೇ ಥರ. ಅಷ್ಟು ದೊಡ್ಡ ಮನುಷ್ಯ ಅವರು ಜಾರಕಿಹೊಳಿ ಅವರು. ಅವ್ರ ನೇತೃತ್ವದಲ್ಲಿ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರು ಕೂಡ ಸತತ 3 ದಿನ ಅಲ್ಲಿ ಪ್ರಚಾರ ಮಾಡಿ ನಮ್ಮ ಮಹಿಳಾ ಮುಖಂಡರು, ನಮ್ಮ ಯುವ ಮುಖಂಡರು ಕೂಡ ಅದೇ ಥರ ಬಂದಿದ್ದು. ನಾವು ಒಂದು 20 ಜನ ಹೋಗಿದ್ವಿ, 3 ದಿನ ಗೆದ್ದಿದ್ವಿ. ಆ ಕಾರಣಕ್ಕಾಗಿ ಇವತ್ತು 3 ಕ್ಷೇತ್ರವನ್ನು ನಾವು ಗೆದ್ದಿದ್ದೇವೆ. ಏನು ಚುನಾವಣಾ ಪೂರ್ವದಲ್ಲಿ ಅನೇಕರು ಒಂದು ಅಂತ, ಆದರೆ ಮತದಾರ ಎಷ್ಟು ಜಾಗೃತನಾಗಿದ್ದಾರೆ ಅಂದರೆ ಸಿದ್ದರಾಮಯ್ಯವರ ನಾಯಕತ್ವ ಬಡವರಿಗೆ ಕೊಟ್ಟಂಥ ಆ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಮನೆಗೆ ಬಡವರಿಗೆ ತಲುಪಿದೆ. ಆ ಕಾರ್ಯಕ್ರಮ 2,000 ಇರ್ಬೋದು, ಅಕ್ಕಿ ಇರ್ಬೋದು, ಉಚಿತ ಬಸ್ ಇರ್ಬೋದು, ವಿದ್ಯುತ್ ಇರ್ಬೋದು, ನಮ್ಮ ನಿರುದ್ಯೋಗಿ ಯುವಕರಿಗೆ ಮಾಸಾಸನ ಇರ್ಬೋದು, ಇವರಿಗೆ ಎಲ್ಲ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿ ಆ ಜನರೇ ಕೂಡ ಇವತ್ತು ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠವಾಗಿ ತೋರ್ತದೆ. ಮತ್ತು BJPಯವರು ಸಿದ್ದರಾಮಯ್ಯನವ್ರನ್ನ ಭಾಳ ಹೆಣಿಬೇಕು ತಂದರು. ಮೂಡ ತಂದರು, ವಾಲ್ಮೀಕಿ ತಂದರು, ಒಕ್ಕ ತಂದರು, ಅನೇಕ ವಿಚಾರಗಳ ತಂದು ನಮ್ಮ ಸರ್ಕಾರವನ್ನು ಹೆಣಿಬೇಕು ಅಂತ ಭಾಳ ಪ್ರಯತ್ನ ಮಾಡಿದರು. ಆದರೆ ಅವ್ರಿಗೇನು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಮುಟ್ಲಿಕ್ಕೆ BJPಯಿಂದ ಆಗಲಿಲ್ಲ. ಬೆಂಕಿ ಸುಟ್ಟು ಹೋಗ್ತಾರೆ BJPಯವರು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಟ್ಟಿದರೆ ಸುಟ್ಟು ಹೋಗ್ತಾರೆ. ಇಡೀ ನಮ್ಮ ರಾಜ್ಯದ ಎಲ್ಲ ವರ್ಗದ ಜನ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದೀನದಲಿತರು, ಎಲ್ಲ ವರ್ಗದ ಜನ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಒಪ್ಪಿದ್ದಾರೆ. ಅವೆಲ್ಲ ಕಾರಣಕ್ಕಾಗಿ 3 ಸೆಷನ್ ನಾವು ಗೆದ್ದಿದ್ದೇವೆ. ಈ ಸಂಭ್ರಮದ ವಿಜಯೋತ್ಸವದಲ್ಲಿ ಪಾಲ್ಗೊಂಡಂಥ ನಮ್ಮೆಲ್ಲ ತಾಲೂಕಿನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದು ಉತ್ತಮ ಭವಿಷ್ಯ ಅಂತೇಳಿ ಈ ಇದರಲ್ಲಿ ನಾನು ಕೂಡ
ಆಶಿಸ್ತಾ ಇನ್ನು ಮುಂದೆ ಕೂಡ ಎಲ್ಲ ಚುನಾವಣೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತವೆ ಅಂತ ಹಾರೈಸ್ತಾ ನಾನು ಮಾತಾಡ್ತಾ ಭಾರತ್ ಮಾತಾ ಕಿ ಜೈ ಖಿಲಾಫ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಕಾಗೋಡು ತಿಮ್ಮಪ್ಪ ಜಿಂದಾಬಾದ್ ಗೋಪಾಲಕೃಷ್ಣ ಬೇಳೂರು ಇವತ್ತು ರಾಜ್ಯದ 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ನಾವು ಗ್ಯಾರಂಟಿ ಯೋಜನೆ ಸರ್ಕಾರ ಕೊಟ್ಟಿದ್ದು ಅದು ನಮಗೆ ಇವತ್ತು ಕೈ ಹಿಡಿದಿದೆ. ವಿರೋಧ ಪಕ್ಷದ BJPಯವರಿಗೆ ಬಾಯಿ ಕಟ್ಟಿದೆ. ಯಾಕಂದರೆ ನಮ್ಮ ಗ್ಯಾರಂಟಿಗಳನ್ನೇ ಕಾಮಿಟ್ ಮಾಡ್ತಾ ಅವರು ಚುನಾವಣೆ ಮಾಡಿದರೆ ಹೊರತು ಅದರ ಫಲಾನುಭವಿಗಳ ಬಗ್ಗೆ ಯಾರೂ ಯೋಚನೆ ಮಾಡಿಲ್ಲ. ಇವತ್ತು ನಮ್ಮ ಸಾಮಾನ್ಯ ಜನರು ಏನಿವತ್ತು ಯೋಜನೆ ಲಾಭ ತಗೊಂತಾರೆ ಅವರಿಂದ ನಾವು ಗೆಲುವು ಕಂಡಿದ್ದೀವಿ. ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಸಹ ವೈಯಕ್ತಿಕವಾಗಿ ಹೋಗಿ ಉಪಚುನಾವಣೆ ಭಾಗವಹಿಸಿ ಪ್ರಚಾರ ಮಾಡಿದ್ದು ಅವರ ಹೋರಾಟವೂ ಸಹ ನಮ್ಮ ಗೆಲುವಿನಲ್ಲಿ ಒಂದು ಪಾತ್ರ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಪಕ್ಷ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯಾಗಿ ಮತ್ತೊಮ್ಮೆ ವಿಧಾನಸಭೆಯಲ್ಲಿ ನಾವೇ ಅಧಿಕಾರ ಹೇಳುವಂಥ ಎಲ್ಲ ಸಂದರ್ಭಗಳು ಇವತ್ತು ನಮ್ಗೆ ಕಂಡು ಬರ್ತಾ ಇದೆ. ಆದ್ದರಿಂದ ಇವತ್ತು ಮತ ನಿಂತ 3 ಕ್ಷೇತ್ರದ ಎಲ್ಲ ಮತದಾರರಿಗೂ ಸಹ ಪ್ರಮುಖ ಕಾಂಗ್ರೆಸ್ಸಿಂದ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪ್ರಮುಖರಾದ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ಡಿ ದಿನೇಶ್, ಅನ್ವರ್ ಬಾಷಾ, ಮಕ್ಬುಲ್ ಅಹ್ಮದ್, ಮರಿಯಾ ಲೀಮಾ, ಚಂದ್ರಪ್ಪ ಎಲ್, ಗಣಾಧೀಶ್, ಬಸವರಾಜ್ ಕೊಗ್ವೆ, ಬೀರೇಶ್ ಕಾಗೋಡು, ರಮೇಶ್ ಚಂದ್ರಗುತ್ತಿ, ಮೈಕಲ್ ಡಿಸೋಜಾ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನಲ್ಲಿ ಪ್ರತ್ಯೇಕವಾಗಿ ಕೆಲಸ ಮಾಡುತ್ತಿದ್ದ 5 ರೈತ ಸಂಘಗಳು ಒಂದಾಗಿದ್ದು, ಮುಂದಿನ ದಿನಗಳಲ್ಲಿ ನಮ್ಮ ಸಂಯುಕ್ತ ರೈತ ವೇದಿಕೆ ಮೂಲಕ ರೈತಪರ ಹೋರಾಟ ನಡೆಸಲಾಗುತ್ತದೆ ಎಂದು ಡಾಕ್ಟರ್ ಎಚ್ ಗಣಪತಿಯಪ್ಪ ರೈತ ಸಂಘದ ಅಧ್ಯಕ್ಷ ಹೊಯ್ಸಳ ಗಣಪತಿಯಪ್ಪ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ತಮಗೆ ಮೊದಲು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಕಳೆದ ಹಲವಾರು ದಿನಗಳ ಹಿಂದೆ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ವಿಚಾರವನ್ನ ಹಂಚಿಕೊಂಡಿದ್ದೆ. ಈ ತಾಲೂಕಿನಲ್ಲಿ ಎಲ್ಲ ರೈತ ಸಂಘಟನೆಗಳು, ಅಂದ್ರೆ ನಮ್ದೀಗ 4 ಸಂಘಟನೆಗಳಿದೆ ರೈತ ಸಂಘ. ಈ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ತಾಲೂಕಿನಲ್ಲಿ ನಡೆಯುವಂತ ರೈತಪರ ಹೋರಾಟಗಳಿಗೆ ನಾವೆಲ್ಲ ಒಟ್ಟಾಗಿರಬೇಕು, ನಾವೆಲ್ಲ ಒಂದೇ ವೇದಿಕೆಯಲ್ಲಿ ಬರಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ನಾನು ವ್ಯಕ್ತಪಡಿಸಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ 4 ಸಂಘಟನೆಯ ಅಧ್ಯಕ್ಷರು ಕೂಡ ಇಲ್ಲಿ ಹಾಜರಿದ್ದಾರೆ. ಇನ್ನು ಮುಂದಿನ ಸಾಗರ ತಾಲೂಕಿನ ಎಲ್ಲ ರೈತಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟಗಳಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಹಾಗೆ ಇದನ್ನ ಒಂದೇ ಬ್ಯಾನರ್ ಅಡಿ ತರಬೇಕು ಅನ್ನೋ ಉದ್ದೇಶನೂ ನಮ್ದಾಗಿದೆ. ಯಾಕಂತಂದ್ರೆ ಎಲ್ಲ ಅಧ್ಯಕ್ಷರು ಕೂಡ ಅವ್ರದೇ ಆದಂತ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲರೂ ಇದ್ದಾರೆ. ಅವ್ರ ಗಮನಕ್ಕೂ ತಂದು ಅವರ ವಿಚಾರವನ್ನು ತಿಳ್ಕೊಂಡು ನಾವೆಲ್ಲ ಒಟ್ಟಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವಿವತ್ತು ಈ ವೇದಿಕೆ ಮತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಹಾಗೆ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನ ದಿನೇಶ್ ಶಿರ್ವಾಳ ಅವರು ನಡೆಸ್ತಾರೆ. ಡಾಕ್ಟರ್ ಎಚ್ ಗಣಪತಿಯಪ್ಪ ಅವರ ಬಣವನ್ನ ಚುನ್ನಪ್ಪ ಪೂಜಾರಿ ಕರ್ನಾಟಕ ರಾಜ್ಯ ರೈತ ಸಂಘದ ಜೊತೆಗೆ ವಿಲೀನಗೊಳಿಸಿದ್ದೀನಿ ಅಂತ. ಆಕ್ಚುಲಿ ಸಾಗರ ತಾಲೂಕಿನಲ್ಲಿ ಸಾಗರ ತಾಲೂಕು ರೈತ ಸಂಘ ಪ್ರಾರಂಭವಾಗಿದ್ದು 1948ರಲ್ಲಿ ರೈತ ಏನ್ ಚಳವಳಿ ನಡೆಯುತ್ತೆ, ಕಾಗೋಡು ಚಳವಳಿ, ಅದರ ಉದ್ದೇಶಕ್ಕಾಗಿ ಒಂದು ರೈತ ಸಂಘಟನೆಯನ್ನ ಪ್ರಾರಂಭ ಮಾಡ್ಕೊಳ್ಳುತ್ತೆ. ಆ ರೈತ ಸಂಘವನ್ನ ಶ್ರೀಯುತ ಎಚ್ ಗಣಪತಿಯಪ್ಪನವರು ಸ್ಥಾಪನೆ ಮಾಡ್ತಾರೆ. ಅದು ಸತತ 3 ವರ್ಷಗಳಿಂದ ಈ ತಾಲೂಕಿನಲ್ಲಿ ಹಲವಾರು ರೈತ ಹೋರಾಟಗಳನ್ನ ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿದ್ವಿ. ಈಗ ಆ ಸಂಘಟನೆಯನ್ನ ಚುನ್ನಪ್ಪ ಪೂಜಾರಿ ಸಂಘಕ್ಕೆ ವಿಲೀನಗೊಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ವಿಲೀನಗೊಳಿಸ್ಲಿಕ್ಕೆ ಅವರಿಗೆ ಯಾವುದೇ ರೈಟ್ಸ್ ಇಲ್ಲ ಅಂತ ಅನ್ಕೊಂತೀನಿ. ಯಾಕೆಂತಂದ್ರೆ ಅವ್ರೀಗಾಗಲೇ ಗಣಪತಿಯಪ್ಪ ಬಣಕ್ಕೆ 8/11ಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. 8/11ಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಾವು ಕೂಡ ಇಲ್ಲಿ ಎಚ್ ಗಣಪತಿಯಪ್ಪ ಸ್ಥಾಪಿತ ರೈತ ಸಂಘ ಅಸ್ತಿತ್ವದಲ್ಲಿದೆ. ಅದು ಮುಂದೂ ಕೂಡ ನಮ್ಮ ಸಮಾನ ಮನಸ್ಕರ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುವಂತ ರೈತಪರ ಹೋರಾಟಗಳಿಗೆ ಗಣಪತಿಯಪ್ಪ ಬಣವನ್ನು ಕೂಡ ಅದರಲ್ಲಿ ಇರುತ್ತೆ. ಇಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಮುಂದಿನ ಹೋರಾಟಗಳನ್ನ ನಾವು ನಡೆಸ್ತೇವೆ. ಹಾಗೆ ತಾಲೂಕಿನಲ್ಲಿ ರೈತರ ಹಲವಾರು ಸಮಸ್ಯೆಗಳಿದೆ.
ಜ್ವಲಂತ ಸಮಸ್ಯೆಗಳು ಕೂಡ ತುಂಬಾ ಇದೆ ಇಲ್ಲಿ ಸಾಗರದಲ್ಲಿ. ಉದಾಹರಣೆಗೆ ನಾವು ಜಮೀನುಗಳಿಗೆ ಓಡಾಡುವಂತ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ. ರೈತ ಸಂಘದ ಇನ್ನೋರ್ವ ಅಧ್ಯಕ್ಷ ಮಂಜಪ್ಪ ಹಿರೇನೆಲ್ಲೂರು, ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್ ಗೂರಲಕೆರೆ, ಕನ್ನಪ್ಪ, ಸರೋಜಮ್ಮ ಮಾತನಾಡಿ, ಇವಾಗ ನಾವು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ 5 ಬಣನು ಒಟ್ಟಾಗಿ ಒಂದು ಹೋರಾಟನ ಮುಂದಿನ ದಿನದಲ್ಲಿ ತಗೊಳ್ತೀವಿ. ಈಗ ಏನಾಗ್ಬಿಡ್ತು, ಸಾಗರ ತಾಲೂಕಿನಾಗ ಇತ್ತೀಚೆಗೆ ರೈತ ಸಂಘದ ಹೋರಾಟಗಳು ಅಂದ್ರೆ ಜನರಿಗೆ ಸಾಕಷ್ಟು ಬೇಜಾರನ್ನು ತಂದ್ಬಿಟ್ಟು 5-6 ಬಣ ಅಂದು ದಿನಾನೋ ಬರೀ ರೈತ ಸಂಘದ್ದು ಸಮಸ್ಯೆಗಳು, ಕಿರಿಕಿರಿ, ಈ ನೋಡರಿ ಕೆಲವು ಜನಿಗೆ ಮಜಾ ಕೊಟ್ಟು ಕೆಲವು ಜನಿಗೆ ಅಸಂತೋಷನೂ ಸೃಷ್ಟಿ ಮಾಡಿದ್ವು. ದಯಮಾಡಿ ಮುಂದಿನ ದಿನದಾಗೆ ನಾವು ಅಷ್ಟರು ಶಾಂತಿಯುತವಾಗಿ ಅಹಿಂಸಾ ಮಾರ್ಗವಾಗಿ ಎಲ್ಲ ಜಾತ್ಯತೀತ ಮತ್ತೆ ರೈತ ಕುಲ, ರೈತ ಕಾರ್ಮಿಕರನ್ನ ಪ್ರೀತಿ ವಿಶ್ವಾಸದಿಂದ ಕಂಡು ಅವರ ಅನಿವಾರ್ಯತೆಗಳು ಎಲ್ಲಿ ಅನಿವಾರ್ಯತೆ ಬರ್ತೈತೆ ಅಂದ್ರೆ ಬಲಾಢ್ಯರು ಅಸಹಾಯಕರನ್ನ ತುಳಿಯಕ್ಕೆ ಯಾವಾಗ ಹೊಣ್ತಾರೆ, ಇವರಿಗೆ ರಾಜಕಾರಣ ಬೆಂಬಲ ಇರೋದಲ್ಲ, ಕಾನೂನುಗಳು ಅರಿವಿರೋದಲ್ಲ, ಪ್ರಭಾವಿಗಳ ತುಳಿತಕ್ಕೆ ಒಳಗಾಗಿ ನಾನು ಯಾರ ಹತ್ರ ಹೋಗ್ಬೇಕಪ್ಪ ಅನ್ನೋದು ಒಂದು ಆಲೋಚನೆಗೆ ಮುದುಡಿ ಹೋಗ್ಬಿಡ್ತಾರೆ. ದಯಮಾಡಿ ನಮ್ಮ 5 ರೈತ ಸಂಘದ ಅಧ್ಯಕ್ಷರು 5 ಮುತ್ತುಗಳಿದ್ದಂಗೆ ಇದೀವು. ದಯಮಾಡಿ ಇಲ್ಲಿ ಯಾರಿಗೂ ದುರಹಂಕಾರ ಆಗ್ಲಿ ಅಹಂಕಾರ ಆಗ್ಲಿ ಯಾವುದೂ ಇಲ್ಲ. ನಮಗ್ ನೀವು ಯಾರೇ ಫೋನ್ ಮಾಡಿದ್ರು, ಸರ್ ನಮಸ್ಕಾರ, ನಿಮ್ ವಿಚಾರ ಏನ್ ಹೇಳ್ರಿ ಅನ್ನೋಂತ ತಾಳ್ಮೆಯನ್ನ ಹೊಂದಿರ್ತಕ್ಕಂಥ ಅಧ್ಯಕ್ಷರು ನಾವು 5 ಜನ. ಅದ್ರ ಜೊತೆಗೆ ನಮ್ಮ ಜಯಲಕ್ಷ್ಮಿ ನೇತ್ರವಳ್ಳಿ ನಮ್ಮ ಸಾಮೂಹಿಕ ರೈತ ಮಹಿಳೆ ಆಗಿ ಮತ್ತೆ ಸಾಮೂಹಿಕ ನಾಯಕತ್ವದ ಅಧ್ಯಕ್ಷರು ಆಗಿ ಕೆಲಸ ಮಾಡಕ್ ಪಾಪ ಒಪ್ಕೊಂಡಿದ್ದಾರೆ. ಮಹಿಳೆಯರು ಕೆಲವು ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿದಾಗ ನಾವು ಕುತ್ಕೊಂಡು ಸಾಲ್ವ್ ಮಾಡ್ತೀವಿ. ದಯಮಾಡಿ ಮುಂದಿನಿಂದಗೆ ನಾವು ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಇವ್ರು ಯಾವುದೇ ಕಾರ್ಯಚಟುವಟಿಕೆಗೆ ನಾವು ವಿಳಂಬ ಮಾಡೋದಲ್ಲ. ಅವರು ಪ್ರಾಮಾಣಿಕವಾದ ಕಾರ್ಯಚಟುವಟಿಕೆ ಮಾಡ್ಕೊಂಡು ಸಾಗರ ತಾಲೂಕಿನಿಗೆ ರೈತ ಸ್ನೇಹಿಗಳಾಗಿ ನಡ್ಕನಂತದಕ್ಕೆ ನಮ್ಮ ಬೆಂಬಲ ಸದಾ ಇರ್ತೈತಿ. ಆದ್ರೆ ಮುಖ್ಯವಾಗಿ ನಾವೀಗ ಏನ್ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ಬೇಕು ಅಂದ್ರೆ, ಈ ಕಡೆ ಕಾಡು ಉಳಿಬೇಕು, ನಾಡು ಉಳಿಬೇಕು, ಜನ ಉಳಿಬೇಕು, ವ್ಯವಸಾಯನೂ ಮಾಡ್ಬೇಕು, ಪರಿಸರ ಚೆನ್ನಾಗಿರ್ಬೇಕು. ಈಗ ಏನಾಗ್ಬಿಡ್ತು ಅಂದ್ರೆ ಒಬ್ಬೊಬ್ರು 50 ಎಕರೆ 100 ಎಕರೆ ಬೇಲಿ ಹಾಕಿಬಿಟ್ಟಾರೆ. ದಯಮಾಡಿ ಇದಕ್ಕೆ ನಮ್ಮ ರೈತ ಸಂಘ ಯಾವುದೇ ಕಾರಣಕ್ಕೂ ಸಪೋರ್ಟ್ ಕೊಡೋದಲ್ಲ. ನಮ್ಮ ರೈತ ಸಂಘ ಸಪೋರ್ಟ್ ಕೊಡೋದೇನು, ಮಾನ್ಯ ಸಚಿವರಾದಂತರು ನಿಮಗೆ 3 ಎಕರೆ ಫಾರೆಸ್ಟ್ ಲ್ಯಾಂಡ್ ಮಾಡ್ತೀರಾ, ನಾವು ಕೊಡ್ತು ಅಂತ ಒಂದು ಒಪಿನಿಯನ್ಸ್ ಕೊಟ್ಟಾರೆ. ಅದಕ್ಕೆ ನಾವು ಭದ್ರಾಗಿ ಕೆಲಸ ಮಾಡ್ತೀವಿ. ಮತ್ತೆ ಎರಡನೇದಾಗಿ ಕಂದಾಯ ಭೂಮಿ ಒಳಗೆ 4.25 ಎಕರೆ ಜಮೀನ್ ಕೊಡ್ಬೇಕು ಅನ್ನೋದು ಒಂದು ಆದೇಶ ಇರೋದ್ರಿಂದ 4.25 ಎಕರೆ ಒಬ್ಬ ಕುಟುಂಬಕ್ಕೆ ಸಿಕ್ಕಿದ್ರೆ ಸಾಕು. ಪಾಪ 30-60 ಸೈಟ್ ಇಲ್ಲ, ಇನ್ನೂ 1 ಅಡಿ ಜಾಗ ಇಲ್ಲದಂತ ಎಷ್ಟೋ ಅಸಹಾಯಕ ಕುಟುಂಬಗಳು ಇವತ್ತು ಕಣ್ಣೀರಾಗ್ತಾ ಇದ್ವು ನಾನ್ ನೋಡಿದ ಮಟ್ಟಿಗೆ. ದಯಮಾಡಿ ನಾವು ಯಾವಾಗ್ಲೂ ಸಣ್ಣ ಹಿಡುವಳಿದಾರರ ಪರವಾಗಿ ಹೋರಾಟ ಮಾಡ್ತೀವಿ. ಪರಿಸರ ಹಾಳು ಮಾಡ್ಕೊಂಡು ಯಾವೊಂದು ಸ್ನೇಹ ತಗೊಂಡು ರೈತ ಸಂಘನ ಅದಕ್ಕೆ ಬಳಸಿ ಅವನಿಗೆ ಸಪೋರ್ಟ್ ಕೊಡಕ್ ಆಗೋದಲ್ಲ. ಮೊನ್ನೆ ಒಬ್ರದ್ದು ನನಗೆ ಇಲ್ಲಿ ರೈತರ ಸಮಸ್ಯೆ ಬಂತು. ಆ ಸ್ಪಾಟ್ ಎನ್ಕ್ವೈರಿ ಮಾಡಿದೆ ನಾನು. 50 ಎಕರೆ ಬೇಲಿ ಹಾಕ್ಯಾರ, 3 ಜನ ಅಣ್ಣ ತಮ್ಮ. ಆ ಸ್ಪಾಟ್ ಎನ್ಕ್ವೈರಿ ಮಾಡಿದಾಗ ನಾನು ಒಂದೇ ಮಾತು ಹೇಳಿದೆ, ಮತ್ತೆ ಇದು ನನ್ ಚೆನ್ನಾಗೈತಿ, ಇದು ನಂಗೆ ಚೆನ್ನಾಗೈತಿ ಅಂತ ಜಿದ್ದಿ ಇತ್ತು. ಅವಾಗ ನಾನು ಹೋಗಿ ಒಂದೇ ಮಾತು ಹೇಳಿದೆ, ಏನ್ ಬೆಳೆ ಮಾಡಿರ ಅಷ್ಟು ಮಾತ್ರ ಆಕ್ರಮಣ ಮಾಡಿ ತಹಸೀಲ್ದಾರಿಗೆ ಫೋನ್ ಮಾಡಿ ಇನ್ನು ಇತರೆ ಕಾಡಿರೋದಕ್ಕೆಲ್ಲ ಬೆಲೆ ಹಾಕಿರಲ್ಲ, ನಿರ್ದಾಕ್ಷಿಣ್ಯದಲ್ಲಿ ಇವ್ರ ಹತ್ರ ಸರ್ಕಾರಿ ಭೂಮಿ ಅಂತ ಬರ್ಸ್ಕೊಂಡು ಇಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಕಾನೂನು ಕ್ರಮ ತಗುತ್ತೆ ಅಂತ ಬರ್ಸ್ಕೊಂಡು ನಿಮ್ ಆಕ್ಷನ್ ತಗೊಳ್ರಿ ಅಂತ ಹೇಳಿದೆ ನಾನು. ರೈತ ಅಂದ ತಕ್ಷಣನೇ ನಾವು ಮಾಡಿರೋ ಕೆಟ್ಟ ಕೆಲ್ಸಕ್ಕೆಲ್ಲ ನಾವು ಸಪೋರ್ಟ್ ಕೊಡಕ್ ಆಗೋದಲ್ಲ. ದಯಮಾಡಿ ನಾವು ಪರಿಸರದ ಬಗ್ಗೆ ಕಾಳಜಿ ಇರಬೇಕು. ಮತ್ತೆ ಎರಡನೇದಾಗಿ ಮುಂದಿನ ದಿನದಾಗೆ ನಮ್ಮ ರೈತ ಸಂಘದಿಂದ ನಮ್ಮ ಭೂಮಿ ನಮ್ಮ ಜೀವ ಅಂತ ಒಂದು ತಾಲೂಕಾದ್ಯಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಕಳೆನಾಶಕ ಕೀಟನಾಶಕ ಬಳಸೋದ್ರಿಂದ ನೀರು, ವಾತಾವರಣ ಮತ್ತೆ ಬದುಕೆ ಹಾಳಾಗ್ತೈತಿ. ಇನ್ ಮುಂದಿನ ದಿನದಾಗ ರೈತರು ಕ್ಯಾನ್ಸರ್ ತುತ್ತಾಗಂತ ಒಂದು ಸಂಭವ ಇರೋದ್ರಿಂದ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ಶಾಸಕರು ಇದಕ್ಕೆ ನಮಗೆ ಸಪೋರ್ಟ್ ಕೊಟ್ರೆ ಅವ್ರ ಅಧ್ಯಕ್ಷತೆ ಕೂರ್ಸ್ಕೊಂಡು ನಾವು ಕೆಲವು ಅಧಿಕಾರಿ ಮಟ್ಟದಿಂದ ಚಾಲೂ ಮಾಡ್ತೀವಿ. ಶಾಲೆ, ಹಾಸ್ಪಿಟ್ಲು, ಸಂಘಟನೆ ಇವರಿಂದ ಮಾಡ್ತೀವಿ. ಶಾಸಕರು ರೈತ ಸಂಘ ಎಲ್ಲಿ ಬೆಳೆದ್ಬಿಡ್ತೈತೋ ಅಂತೇಳಿ ನಮಗೇನಾರು ಬೆಂಕಿ ಹಚ್ಚ ಕೆಲಸ ಮಾಡಿದ್ರೆ ನಾವು ಅವ್ರ ಕಾಲ್ ಬಡ್ಡಿಗೆ
ಕೆಲಸ ಚಾಲ ಮಾಡ್ಬಿಡ್ತಾವ್ ಕಾಲ ಎಳೆಯಕ್ಕೆ. ದಯಮಾಡಿ ಎಚ್ಚರಿಕೆಯಿಂದ ಶಾಸಕರು ರೈತ ಸಂಘಟನೆ ಜೊತೆ ವಿಶ್ವಾಸಕ್ಕೆ ಬರ್ಬೇಕು, ಮೀಟಿಂಗ್ ಕರಿಬೇಕು, ನಮ್ಮ ಯಾವುದೇ ವರದಿ ಮಾಡಿದಾಗ್ಲೂ ಗಮನ ಹರಿಸ್ಬೇಕು. ರೈತ ಸಂಘ ಏನಾದ್ರು ಸಣ್ಣ ಜುಜ್ಬಿ ಅಂತ ಕಿತ್ಕಂದ್ರೆ 8ನೇ ಕ್ಲಾಸ್ನಾಗ ಒಂದ್ ಶಾಲೆಗೆ ಒಂದ್ ಪಾಠ ಐತಿ, ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬಾರ್ನ್ಸ್ಲಿ ಹೌಸ್ ಅಂತ. ಸಣ್ಣ ಕಿಡಿನೂ ನೆಗ್ಲೆಕ್ಟ್ ಮಾಡಿದ್ರೆ ಬೆಂಕಿ ಹಚ್ಚೋದ್ ಗ್ಯಾರಂಟಿ ಅನ್ನೋದು ಒಂದು ನಿರ್ದರ್ಶನ ಅವ್ರಿಗೆ ಕೊಡ್ತೀನಿ. ದಯಮಾಡಿ ನಮ್ಮ 5 ಸಂಘಟನೆ ಮುಖಂಡರ ಜೊತೆಗೂ ನಿರಂತರ ಸಂಪರ್ಕದಾಗಿರ್ಬೇಕು. ಅವರು ನಾವೇನ್ ಬೇರೆಯವರಲ್ಲ, ಅವ್ರ ವೈರಿಗಳಲ್ಲ, ಅವ್ರ ಸ್ನೇಹಿತರಾಗಿ ನಾವು ಮುಂದಿನ ದಿನ ಕಾರ್ಯಚಟುವಟಿಕೆ ಮಾಡ್ತೇವ. ಮತ್ತೆ ಶಾಸಕರದು ಎಂಪಿದು ಸೋದಂತ ಶಾಸಕರದು ಒಂದು ಕೆಟ್ಟ ಚಾಳಿ ಐತಿ, ಅದನ್ನ ನಾನು ಬಹಿರಂಗವಾಗಿ ಹೇಳ್ತೀನಿ. ನಾವು 40-50 ಎಕರೆ ಜಮೀನಿಗೆ ಬೇಲಿ ಹಾಕ್ತೇವೆ, ಒಂದು ಸ್ಪಾಟ್ ಎನ್ಕ್ವೈರಿ ಮಾಡಿ ನೀನ್ 3 ಎಕರೆ ಮಾಡು 2 ಎಕರೆ ಮಾಡು ಸಾಕು ಅಂತ ಹೇಳಿ ಬಂದ್ರೆ, ಇವರು AC ರೂಮ್ನೆ ಕೂತ್ಕೊಂಡು ಅಲ್ಲಿ ಅಧಿಕಾರಿ ಫೋನ್ ಮಾಡ್ತಾರೆ, ಬೋಳಿ ಮಗನ ನೀನ್ ಅದು ಅವ್ರಿಗೆ ಯಾಕೆ ತೊಂದರೆ ಕೊಡಕೋದೆ, ಇವ್ರಿಗೆ ಯಾಕೆ ತೊಂದರೆ ಕೊಡಕೋದೆ, ಅವ್ರೇನು ವ್ಯವಸಾಯ ಮಾಡ್ಕೊಡ್ದನೋ ಅಂತೇಳಿ ಈ ಸ್ವತಂತ್ರ ಶಾಸಕರು MP MLAಗಳು ಸ್ಥಳ ಪರಿಶೀಲನೆ ಮಾಡದೆ ಯಾಕ್ರಿ ಫೋನ್ ಮಾಡ್ಬೇಕು ಅವರು? ನಾವು ಸ್ಥಳ ಪರಿಶೀಲನೆ ಮಾಡಿ ನ್ಯಾಯ ಹೇಳಿ ಬಂದಿರ್ತೀವಿ, ಇವರು ಅನ್ಯಾಯ ಮಾಡಿದವಂಗೆ AC ರೂಮ್ನೆ ಕೂತ್ಕೊಂಡು ಫೋನ್ ಹೊಡಿತಾರೆ. ಅವ್ ನಮ್ BJP, ಅವ್ ನಮ್ ಕಾಂಗ್ರೆಸ್, ಅವನ್ನೇ ತೆರವುಗೊಳಿಸ್ತೀರಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತ ಮರ ಇರೋ ಬೆಲೆ ಹಾಕಿ ಕುತ್ಕೊಂತಾರೆ. ಈಗ ದಯಮಾಡಿ ಅಂತರಿಗೆ ನಾವು ಸಪೋರ್ಟ್ ಕೊಡೋದಲ್ಲ. ಇನ್ನು ಮುಂದುವರೆದ ಭಾಗ ಇದು ಕಾರ್ಯಗತ ಆಗೋದಿಲ್ಲ. ಮೊದಲೇ ವಿಚಾರಗಳನ್ನು ತಿಳ್ಕೋಬೇಕು, ಕಾನೂನು ತಿಳ್ಕೋಬೇಕು, ಯಾವ ಇಲಾಖೆ ಏನೈತೆ ಅಂತ ತಿಳ್ಕೋಬೇಕು. ಈ ರೈತರಿಗೂ ಸಹಿತ ಈ ವಿಚಾರಧಾರಿಗಳು ಬಹಳ ಕಡಿಮೆ ಇದಾವೆ ನಮಗೆ, ನನ್ನೂ ಸೇರಿ. ನಾನು ಸುಮಾರು ಸಲ ಹೇಳಿದೆ ರೈತ ಮುಖಂಡರಿಗೆಲ್ಲ, ನಾವು ಪ್ರತಿಯೊಂದು ಆಫೀಸಿಗೂ ಹೋಗಿ ಅಲ್ಲಿ ವಿಚಾರಗಳನ್ನು ತಿಳ್ಕೋಬೇಕು. ನಿಮ್ಮ ಸರ್ಕಾರದ ಆದೇಶದೊಳಗೆ ಇವತ್ತು ಕೃಷಿ ಆದೇಶದಾಗೆ ರೈತರಿಗೆ ಏನೇನು ಕೊಡುವ ಸೌಲಭ್ಯ ಇದೆ, ನಮಗೆ ಕೊಡಿ ಒಂದು ಸರ್ಕಲ್ ಎಂದು ಕೊಡ್ತಾರೆ. ಪ್ರತಿ ಆಫೀಸ್ನಾಗೂ ಇದೆ, ಅವ್ರದ ಒಂದು ಇದೈತಿ. ಫಾರೆಸ್ಟ್ ಆಫೀಸ್ ಇರ್ಬೋದು, ಸ್ಟೇಷನ್ ಇರ್ಬೋದು, ಪ್ರತಿ ಒಂದರಲ್ಲೂ ಇದೆ. ನಮಗೆ ಆ ಕೇಳೋ ಒಂದು ಇದು ನಮಗೆ ನಮ್ಮಲ್ಲಿ ಕಡಿಮೆ ಇದೆ. ಹೋದಿವು ಹಾಗೆ ಹೀಗೆ ಅಂದ್ಬಿಟ್ರೆ ಅವ್ರು ಮತ್ತೊಂದು ಮಾಹಿತಿ ಹೇಳ್ತಾರೆ. ನನಗೊಂದ್ಸಲ ಏನಾಯ್ತು, ಫಾರೆಸ್ಟ್ ಆಫೀಸಿಗೆ ಈ ಕಾಡು ಪ್ರಾಣಿ ತಿಂದದಕ್ಕಾಗಿ ಹೋಗಿದ್ದೆ. ಅಲ್ಲಿ ಕೇಳಿದ್ರೆ, ನೀವು ಕಾಡು ಪ್ರಾಣಿ ತಿಂದದಕ್ಕಾಗಿ ನೀವು ಸರ್ಕಾರದಿಂದ ಯಾವ ಪ್ರಾಣಿ ಯಾವ ಬೆಳೆ ತಿಂದ್ರೆ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಲೀಸ್ಟ್ ಇದೆಯಲ್ಲ, ಅದು ಕೊಡಿ ಅಂತ ಕೇಳಿದೆ. ಅವಾಗ DF ಸಾಹೇಬರು ಆಗಂದಾಗ ತೆಗೆದು ನನಗೆ ಸರ್ಕ್ಯುಲರ್ ಕೊಟ್ರು, ಯಾವ ಪ್ರಾಣಿ ಯಾವ ಬೆಳೆ ತಿಂದ್ರೆ ಎಷ್ಟೆಷ್ಟು ಪ್ರಯತ್ನ. ಒಂದು ಅಡಿಕೆ ಗಿಡ ತಿಂದ್ರೆ ಇವತ್ತು 400-500 ರೂಪಾಯಿ ಕೊಡ್ಬೇಕು ಅಂತ ಒಂದು ಇದಿದೆ. ಸೆಕೆಂಡ್ ಹಾಕಿ ಸಾಕು. ಈಗ ನಮ್ಮ ಸ್ನೇಹಿತರು 2 ಜನ ಮಾತಾಡಿದ್ದಾರೆ. ನನ್ನ ಹೆಸರು ಆರ್ ಚಂದ್ರಶೇಖರ್ ಗೂರ್ಲಿಕೆರೆ ಅಂತ. ನಾನು ಬಸವರಾಜ್ ಅವ್ರ ಜೊತೆಗಿದ್ದೇನೆ, ನಮ್ಮ ನಾಯಕರು. ನನಗೆ ಒಂದು 6-7 ವರ್ಷ ಇಲ್ಲಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಾಡಿದ್ದೆ, ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀನಿ. ಆ ಒಂದು ಪಿರಿಯಡ್ ಅಲ್ಲಿ, ಆ ತದಮಧ್ಯದಲ್ಲಿ ನನಗೇನು ಮನಸ್ಸಲ್ಲಿ ಬಂತು ಅಂತಂದ್ರೆ, ನಾವು ರೈತ ಸಂಘ ಅಂತ ನಂಜುಂಡ ಸ್ವಾಮಿ ಇರಬೇಕಾದ್ರೆ ಒಟ್ಟಿಗಿತ್ತು, ಒಂದು ಸರ್ಕಾರ ಹೇರತಕ್ಕಂತ ಕೆಲಸ ಮಾಡ್ತಾ ಇತ್ತು ಆವಾಗ. ಈಗ ಪಂಗಡ ಬೇರೆ ಬೇರೆ ಆಗಿ ಒಂದು ಸ್ಟ್ರೆಂತ್ ಅನ್ನು ಕಳ್ಕೊಂಡಿದ್ವಿ. ಅವಾಗಿಂದ ನಂಗೆ ನಾವೆಲ್ಲರೂ ಒಟ್ಟಿಗೆ ಬೇಕು, ಒಟ್ಟಿಗೆ ಹೋರಾಟ ಮಾಡಬೇಕು. ರೈತರು ಅಂದ್ರೆ ನಾವು ನಾಯಕರು ಅಂತಲ್ಲ, ನಾವು ಇಲ್ಲಿ ಮೇಲೆ ಕೂತ್ಕೊಂಡಿದ್ದು ನಾವು ನಾಯಕರು ಅಂತ ಹೇಳೋದು, ನಾವು ಕೆಡಲ್ಲ. ನಮ್ಮ ರೈತರ ನಾಯಕರು ನಾವೊಂದು ಹೆಸರಿಗಷ್ಟೇ ಮುನ್ಸೂಚನೆಗಳಿಗೆ ಮುಂದೆ ಹೋಗ್ಲಿಕ್ಕೆ ಬಂದಿದ್ದೇವೆ ಹೊರತು ನಾವು ನಾಯಕರು ಅಂತ ನಾವು ಹೇಳ್ಕೊಳಕ್ ಹೇಳಿಲ್ಲ. ನಮ್ಮಲ್ಲಿ ರೈತ ಸಂಘದಲ್ಲಿ ನಾಯಕರು ಅಂತಾನೇ ಇರಬಾರ್ದು ಅಂತ ನಾವೆಲ್ಲರೂ ನಾಯಕರೇ, ಅನ್ನ ತಿನ್ನೋರೆಲ್ಲರೂ ನಾಯಕರೇ, ರೈತರು ನಾಯಕರೇ ಅಂತ ಹೇಳ್ತೀವಿ. ನನಗೆ ಇವತ್ತು ಅವರೊಂದು ಸಹಕಾರ ಕೊಟ್ಟಂಗೆ ಅಂತ ನಾನು ತಿಳ್ಕೊಂಡೆ. ಯಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಶೇರ್ ಮಾಡೋಣ ಅಂತ ಬಂದ್ರಲ್ಲ, ನಂಗೆ ತುಂಬಾ ಸಂತೋಷ ಆಗಿದೆ. ಆದ್ರಿಂದ ಇವ್ರ ಜೊತೆ ನಾನು ಸೇರ್ಕೊಂಡಿದ್ದೀನಿ. ಆಮೇಲೆ ಇವ್ರು ಯಾವುದೇ ಒಂದು ಪ್ರತಿಭಟನೆಯೋ ಹೋರಾಟನೋ ರೈತರಿಗೆ ಸಹಕಾರ ಕೊಡಲು ಯಾವ 12 ಗಂಟೆ ರಾತ್ರಿ ಕೇಳಿದ್ರು ನಾನು ಬರ್ತೀನಿ. ಮತ್ತೆ ಇಲಾಖೆಗಳಿರಬಹುದು, ಸರ್ಕಾರ ಇರಬಹುದು, ನಮ್ಮ ರೈತರ ಮಾತೇ ಕೇಳ್ತಲ್ಲ. ಯಾವುದೇ ನಾವಂತೂ ಸ್ವಲ್ಪ ಹೆದರ್ಕೊಂಡು ಬರ್ತೀವಿ. ನಮ್ಮ ರೈತರು ಯಾರು ಹೋದ್ರೆ ಹೊರಗಡೆ ಗಂಟೆಗಟ್ಟಲೆ ನಿಂತ್ಕೊಂತಾರೆ, ಹೊರಗಡೆ ನಿಂತ್ಕೊಂತಾರೆ. ಅವ್ರು ಒಂದು ಯಾವುದೇ ಒಂದು ಸಮಸ್ಯೆ ಇದ್ದು ಹೋದ್ರೆ ಅವ್ರಿಗೆ ಯಾವುದೋ ಒಂದು ಪರಿಹಾರ ಮಾಡ್ಕೊಂಡು ಕೊಡ್ತಾ ಇಲ್ಲ. ಆದ್ರಿಂದ ನಾವು ಅರಣ್ಯ ಇಲಾಖೆ ಇರಬಹುದು, ಕಂದಾಯ ಇಲಾಖೆ ಇರಬಹುದು, ಬೇರೆ ಯಾವುದೋ ಇರಬಹುದು, ಅದರಲ್ಲಿ ಏನೇ ಲೋಪದೋಷಗಳು ಬಂದ್ರು ನಾವು ಹೋಗಿ ಅದನ್ನ ಸರಿ ಮಾಡಬೇಕಾಗಿದೆ. ನಾವೆಲ್ಲರೂ ಸೇರ್ಬಿಟ್ಟು ಅವಾಗ ನಮ್ಗೊಂದು ಸ್ಟ್ರೆಂತ್ ಸಿಗುತ್ತೆ. ಹನಿ ಹನಿ ಕೂಡಿದ್ರೆ ಹಳ್ಳ,
ಎಲ್ಲ ಸೇರಿ ಬಳ್ಳ ಅಂತ ಏನೋ ಒಂದು ಗಾದೆ ಇದೆ, ಹಾಗೆ ನಮ್ದೊಂದು ಶಕ್ತಿ ಬಂದಿದೆ, ಆನೆ ಬಲ ಬಂದಿದೆ. ನಾವು 3 ಜನ ಸೇರ್ತೀನಿ. ನಾವು ಯಾವ್ದು ಕ್ರಿಮಿನಲ್ ಮಾಡೋರಲ್ಲ, ರೈತರ ಪರವಾಗಿ ಇರೋರು, ರೈತರು ಹೋರಾಟ ಮಾಡೋರು. ಈಗ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕೆಲವು ವಿಚಾರದಲ್ಲಿ ಅರಣ್ಯ ಇಲಾಖೆ ಇರಬಹುದು, ಕಾಡು ಪ್ರಾಣಿಗಳಿಂದ ತುಂಬಾ ನಾಶ ಆಗಿದೆ. 100 ಸರಿ ಅರ್ಜಿ ಕೊಟ್ಟಿದ್ದೀನಿ, ನಾವು 2 ವರ್ಷ ಆದ್ರೂ ಕ್ಲಿಯರ್ ಮಾಡಿದ್ವಿ, ಇನ್ನು ನಡೀತಾನೇ ಇದೆ. ಮತ್ತೆ ನಮ್ಮ ಪುರಸಭೆ ಇಲಾಖೆಯಲ್ಲಿ ಈ ಸೊತ್ತು ಅದು ಇದು ಅವರು ಅಷ್ಟೇ ಪ್ರತಿ ಸಾರಿ ಲಂಚ ಕೇಳ್ತಾರೆ ವಿನಃ ಕೆಲಸ ಮಾಡ್ಕೊಡೋದಲ್ಲ. ಅದ್ರ ಬಗ್ಗೆ ನಾವೆಲ್ಲರೂ ಒಂದು ಹೋರಾಟ ಮಾಡಬೇಕು. ಕಂದಾಯ ಇಲಾಖೆ ಇರಬಹುದು, ಗೊಬ್ಬರ ಇರಬಹುದು, ಎಷ್ಟಕ್ಕೂ ತರ್ತಾರೆ, ಎಷ್ಟಕ್ಕೂ ಮಾಡ್ತಾರೆ. ಮಿನಿಮಮ್ ರೇಟಿಂಗ್ ಮಾಡ್ಬೇಕು ಅಂತ ಅದು ಇಲ್ಲ ಆಗಿದೆ. ಮತ್ತೆ ಈ ಅಕ್ರಮ ಸಕ್ರಮದಲ್ಲಿ ಈ ಬಡವರು ಮನೆ ಕಟ್ಕೊಂಡಿದ್ದಾರೆ ಸರ್ಕಾರಿ ಜಾಗದಲ್ಲಿ. ಎಷ್ಟು ವರ್ಷ ಆಯ್ತು ಮನೆ ಕಟ್ಕೊಂಡು, ಅವ್ರಿಗೆ ಇನ್ನು ಕೊಟ್ಟಿಲ್ಲ. ಇವ್ರು ರಾಜಕೀಯ ವ್ಯಕ್ತಿಗಳಿಗೆ, ಹಣ ಇದ್ದವರಿಗೆ, ಅಂತವರಿಗೆಲ್ಲ ಸೈಟ್ ಬೇಕು, ಸಾಗರದಲ್ಲಿ ಬೇಕು, ಶಿವಮೊಗ್ಗದಲ್ಲಿ ಬೇಕು, ಬೆಂಗಳೂರಿನಲ್ಲಿ ಬೇಕು. ಒಬ್ಬ ಬಡವನಿಗೆ ಕನಿಷ್ಠ ನಾಗರಿಕ ಸೌಲಭ್ಯ ಬೇಡವಾ? ಒಂದು ಮನೆ ಬೇಡವಾ? ಒಂದು ಸೂರು ಬೇಡವಾ ಅವನಿಗೆ? ಸರ್ಕಾರದಲ್ಲಿ ಕೊಳ್ಳೆ ಅವರಿಗೆ, ಇಲ್ಲಿವರಿಗೆ ಯಾಕೆ ಮಾಡ್ಕೊಟ್ಟಿಲ್ಲ? ಅದರ ಬಗ್ಗೆ ಹೋರಾಟ ಮಾಡಬೇಕು. ಇನ್ನೂ ಹಲವು ಸಮಸ್ಯೆಗಳಿದ್ದಾವೆ. ನೀವು 2 ನಿಮಿಷ ಟೈಮ್ ಕೊಟ್ಟಿದ್ದೀರಾ, ನಾನು 4 ನಿಮಿಷ ಆಯ್ತೇನ, ಆದ್ರಿಂದ ದಯವಿಟ್ಟು ಮುಗಿಸ್ತೀನಿ. ಇನ್ನು ಹೋರಾಟ ಮಾಡೋದಿದೆ. ಹಳ್ಳಿ ರೈತರು, ಕೂಲಿ ಕಾರ್ಮಿಕರು ಇದ್ದಾರೆ, ಧರ್ಮಸ್ಥಳ ಸಂಘದಲ್ಲೆಲ್ಲ ದುಡ್ಡು ತಗೊಂಡಿದ್ದಾರೆ. ಅವರು 5-10 ವರ್ಷದಿಂದ ನಮ್ಮ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡು 7% ಇಂಟ್ರೆಸ್ಟ್ ಅಂತ ಹೇಳಿ 35% ವರೆಗೂ ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಅದರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ಅಂತ ಹೇಳ್ತೀವಿ. ಮತ್ತು ಇನ್ನೂ ತುಂಬಾ ಇದ್ದಾವೆ. ನಾವು ಅರಣ್ಯ ಇಲಾಖೆ ಬಗ್ಗೆ ಹೇಳ್ತಲ್ಲ, ಮತ್ತೆ ಬಡವರು ಮನೆ ಕಟ್ಟಿಕೊಂಡಿದ್ದ ಅಕ್ರಮ ಸಕ್ರಮ ಮಾಡಬೇಕು ಅಂತ, ಮತ್ತೆ ರೈತ ಸಾಲ ಮಸ್ತಾಗಿ ಮನ್ನಾ ಮಾಡಬೇಕು ಸರ್ಕಾರ ಅಂತ ಕೇಳ್ತಾ ಇದ್ದೀವಿ. ಯಾಕೆ ಅಂದ್ರೆ ರೈತರು ಮಾಡಿರ್ತಕ್ಕಂಥ ಸಾಲ ರೈತರಿಗೋಸ್ಕರ ಅಲ್ಲ. ಅವರು ಬ್ಯಾಂಕಲ್ಲಿ ಏನು ಕೊಟ್ಟಿದ್ದಾರೆ ರೈತರಿಗೋಸ್ಕರ ಅಲ್ಲ. ತಾವು ಅರ್ಧ ರೇಟಿಗೆ ರೈತರಿಗೆ ಆಹಾರ ಬೆಳೆದು ಕೊಡ್ತಾರೆ, ಅವ್ರನ್ನ ದುಡಿಸ್ಕೋಬೇಕು, ಅವ್ರಿಗೆ ಸ್ವಲ್ಪ ಸಹಕಾರ ಕೊಡಬೇಕು, ಬೇರೆ ಹೇಳಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮಗೆ ಸಾಲ ಕೊಟ್ಟೆ ಅಂದರೆ ಆ ಸಾಲ ನಮ್ಮದಲ್ಲ. ಆದ್ದರಿಂದ ಸರ್ಕಾರನೇ ಆ ಸಾಲ ಕಟ್ಟಬೇಕು. ನಮಗೆ ವೈಜ್ಞಾನಿಕ ಬೆಲೆ ಕೊಡಲಿ. ಇವರು ಸಾಲ ಬೇಡ, ಸಬ್ಸಿಡಿ ಬೇಡ, ಯಾವುದು ಬೇಡ, ವೈಜ್ಞಾನಿಕ ಬೆಲೆ ಕೊಡೋವರೆಗೂ ಸರ್ಕಾರ ಯಾವ ಸಾಲ ಕೊಟ್ಟರು ಅವರೇ ಕಟ್ಟಬೇಕು ಅಂತ ನಾವು ಇವತ್ತು 5 ಅಧ್ಯಕ್ಷರು ಸೇರಿ ಒಕ್ಕೂಟದಿಂದ ಒಂದು ಮತ್ತು ತುಂಬಾ ಸಂತೋಷದ ವಿಷಯ ಏನಂತಂದ್ರೆ, ಇದು ನಮ್ಮಲ್ಲಿ ಶರಾವತಿ ಸಂತ್ರಸ್ತರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಇವತ್ತು ಯಾವುದೇ ಇದು ಸಿಕ್ಕಿಲ್ಲ, ಭೂಮಿ ಹಕ್ಕು ಸಿಕ್ಕಿಲ್ಲದೆ ಇರೋರು ತುಂಬಾ ಜನ ಇದ್ದಾರೆ. ಅಂತವರಿಗೆ ಅಂತ ಹಕ್ಕುಗಳು ಸಿಗ್ಬೇಕು. ಆಮೇಲೆ ನೇಟಿವ್ ಪೋರ್ಸಲ್ಲೂ ಅಷ್ಟೇ ತುಂಬಾ ಬಡವರಿಗೆ, ಬಗರಕೊಮ್ಮೆ ಇದರಲ್ಲೂ ಅಷ್ಟೇ ಅವರಿಗೂ ಜಾಗ ಸಿಗ್ಲಿಲ್ಲ. ಇನ್ನು ಅವ್ರ ಹೆಸರು ಏನೋ 1 ಗುಂಟೆ ಮಂಜೂರಾತಿ ಆಗ್ತಿದ್ದರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಏನಂದ್ರೆ ಪ್ರಭಾವಿಗಳಿಗೆ ದುಡ್ಡು ಕೊಟ್ಟವರಿಗೆ ಇವತ್ತು ಬಗರಕೊಮ್ಮಲ್ಲಿ 3-4 ಎಕರೆ ಆ ತಂದೆ ಹೆಸರು ಆಸ್ತಿ ಇದ್ರೂ ಕೂಡ ಇವತ್ತು 4 ಎಕರೆ 5 ಎಕರೆ ಮಂಜೂರಾತಿ ಮಾಡಿದ್ದಾರೆ. ಆದ್ರೆ ಏನು ಇಲ್ದವರು ಪಾಪ ಅವ್ರಿಗೆ ದುಡ್ಡು ಕೊಡೋ ಶಕ್ತಿ ಇಲ್ಲದೆ ಇರೋದ್ರಿಂದ ಅವರಿಗೆ 1 ಗುಂಟೆನೂ ಮಂಜೂರಾತಿ ಆಗಿಲ್ಲ. ಅಂತ ಕುಟುಂಬಗಳು ಎಲ್ಲಾ ಗ್ರಾಮದಲ್ಲಿ ತುಂಬಾ ಜನ ಇದ್ದಾರೆ. ಅಂತವ್ರನ್ನ ಗುರುತಿಸ್ಬೇಕು. ಅಂತವ್ರನ್ನ ಗುರುತಿಸಿ ಅಂತವ್ರಿಗೂ ಒಂದು ಗುಂಟೆ ಜಮೀನಾರು ಸಿಗೋಂತ ಕೆಲಸ ನಾವು ಮಾಡ್ಬೇಕು. ಎಲ್ಲರೂ ಸೇರಿ ಒಟ್ಟಾಗಿ ಮಾಡ್ಬೇಕಂತೇಳಿ ಎಲ್ಲರಿಂದ ಕೇಳ್ಕೊಳ್ತಾ, MLA ಅವರು ಅಷ್ಟೇ ನಮ್ಮ ರೈತರನ್ನ ಅವರು ಅವರಿಗೆ 3 ತಿಂಗಳಿಗೋ 4 ತಿಂಗಳಿಗೋ ಒಂದು ಸಭೆಯನ್ನು ಕರೆದು ನಮ್ಮದು ಏನು ಸಮಸ್ಯೆ ಇದೆ ಗ್ರಾಮದಲ್ಲಿ, ಯಾರು ರಸ್ತೆ ಇಲ್ಲ, ಯಾರ ಮನೆ ಕರೆಂಟ್ ಇಲ್ಲ, ಯಾರಿಗೆ ಏನು 1 ಗುಂಟೆ ಜಮೀನು ಮಂಜೂರಾತಿ ಆಗಿಲ್ಲ, ಶರಾವತಿ ಮುಳುಗಡೆ ಆಗಿರ್ಬೋದು ಅಥವಾ ಹಂಗೆ ಇರೋರು ಇದ್ದಾರೆ ತುಂಬಾ ಜನ, SC ST ಇರ್ಬೋದು, ಲಿಂಗಾಯತ್ ಇರ್ಬೋದು, ಬ್ರಾಹ್ಮಣಸ್ ಇರ್ಬೋದು, ಯಾರೇ ಜಾತಿ ವ್ಯತ್ಯೆ ನಮ್ಗೇನಿಲ್ಲ, ಯಾರಿಗೆ ಏನು ಆಗಿಲ್ಲ ಇವತ್ತಿನವರೆಗೂ ಸರ್ಕಾರ ಸವಲತ್ತು 1 ಗುಂಟೆನೂ ಏನೂ ಸಿಗ್ಲಿಲ್ಲ, ಅಂತರಿಗೆ ಸಿಗೋಂತ ವ್ಯವಸ್ಥೆ ಆಗ್ಬೇಕು ಅಂತ ನಾನು ತಮ್ಮಲ್ಲಿ ಎಲ್ಲರದ್ದು ಕೇಳ್ಕೊಳ್ತೀನಿ. ರೈತ ಸಂಘದ KT ಗಂಗಾಧರ್ ಬಣದ ಅರುಣ್ ಕುಮಾರ್ ಕಸವೆ, ಕೋಡಿಹಳ್ಳಿ ಬಣದ ಕನ್ನಪ್ಪ, ಪುಟ್ಟಣ್ಣ ಬಣದ ಮಹಿಳಾ ಅಧ್ಯಕ್ಷೆ ಜಯಲಕ್ಷ್ಮಿ ನೇದರವಳ್ಳಿ ಮಾತನಾಡಿದರು. ಗೋಷ್ಠಿಯಲ್ಲಿ ಡಾಕ್ಟರ್ ರಾಜು, ರವೀಂದ್ರ, ವೈಎನ್ ಹುಬ್ಬಳ್ಳಿ, ಕಿರಣ್ ವಡ್ನಾಳ, ರಮೇಶ್ ಐಗಿನಬೈಲ್, ದೇವು ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಗುಂಡಿ ಗ್ರಾಮದ ಒಂಟಿ ಮನೆಯಲ್ಲಿ ಮಹಿಳೆಗೆ ಚಾಕು ತೋರಿಸಿ ಬೆದರಿಕೆ ಹಾಕಿ ದರೋಡೆ ಮಾಡಿದ್ದ ಆರೋಪಿಯನ್ನು ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ ಸುಮಾರು 40 ಗ್ರಾಂ ತೂಕದ 2,78,231 ಲಕ್ಷ ರೂಪಾಯಿ ಮೌಲ್ಯದ ಮಾಂಗಲ್ಯ ಸರ, ಕೃತ್ಯಕ್ಕೆ ಬಳಸಿದ ಚಾಕುವನ್ನು ವಶಕ್ಕೆ ಪಡೆಯಲಾಗಿದೆ. ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ನಡೆದ ದಾಳಿಯಲ್ಲಿ ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ್ ನಾಯ್ಕ್, ಸಿಬ್ಬಂದಿಗಳಾದ ಶೇಖ್ ಫೈರೋಜ್ ಅಹ್ಮದ್, ಸನಾವುಲ್ಲಾ, ರವಿಕುಮಾರ್, ಹನುಮಂತ್ ಜಂಬೂರು, ನಂದೀಶ್, ಪ್ರವೀಣ್ ಕುಮಾರ್, ಗಿರೀಶ್ ಬಾಬು ಇನ್ನಿತರರು ಪಾಲ್ಗೊಂಡಿದ್ದರು. ಈ ಕುರಿತು ಮಾಹಿತಿ ನೀಡಿದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್,
ಕಳೆದ 10 ದಿನ ಹಿಂದೆ ಈಗ ನಮ್ಮ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ಕಲ್ಮನೆ ಗ್ರಾಮದಲ್ಲಿ ಒಂಟೆ ಮನೆ ಇತ್ತು. ಅಂದರೆ ಸುಮಾರು ಮನೆಯಿಂದ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಮನೆ ಇದ್ದಿಲ್ಲ. ಈ ಕುರಿತಾಗಿ ಸಂಪೂರ್ಣವಾದ ಮನೆಯ ಮಾಹಿತಿಯನ್ನು ಸಂಗ್ರಹಿಸಿದ ಒಬ್ಬ ದರೋಡೆಕೋರ ಮನೆ ಹತ್ರ ನುಗ್ಗಿ ಮನೇಲಿ ಯಾರೂ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಮನೆಯಲ್ಲಿರೋ ಒಂಟಿ ಮಹಿಳೆಯ ಮೇಲೆ ಅಟ್ಯಾಕ್ ಮಾಡಿ ಅವಳಿಗೆ ಚಾಕು ತೋರಿಸಿ ಅದನ್ನು ಹೆದರಿಸಿ ಅವಳನ್ನು ಒಂದು ರೂಮ್ನಲ್ಲಿ ಕೂಡ ಹಾಕಿದ್ರೆ ಅವಳ ಕುತ್ತಿಗೆ ತಿನ್ನೋ ಸರವನ್ನು ಸಹ ಹೇಳಿಕೊಂಡು ಆನಂತರದಲ್ಲಿ ಅವಳು ಲಾಕ್ ಮಾಡಿ ಅವಳ ಮನೆಯಿಂದ ನಾಪತ್ತೆ ಆಗೋಗಿದ್ದ. ಅಲ್ಲಿಂದ ಮೊಬೈಲ್ ತಗೊಂಡು ಹೋಗಿದ್ದ, ಮತ್ತೊಂದು ಪರ್ಸನ್ನು ಎತ್ಕೊಂಡು ಹೋಗಿದ್ದ, ಮತ್ತು ತಾಳಿಯನ್ನು ಕಿತ್ಕೊಂಡು ಹೋಗಿದ್ದ. ಈ ಕುರಿತಾಗಿ ಮಹಿಳೆ ಕೊಟ್ಟಂಥ ಒಂದು ಏನು ಡಿಸ್ಕ್ರಿಪ್ಷನ್, ವ್ಯಕ್ತಿ ಯಾವ ರೀತಿ ಇದ್ದ, ನೋಡಲಿಕ್ಕೆ ಯಾವ ರೀತಿ ಕಾಣ್ತಾ ಇದ್ದ ಅನ್ನೋದನ್ನೆಲ್ಲ ನಾವು ತಗೊಂಡು ಅದರ ಜೊತೆ ಕೆಲವೊಂದು ಮೊಬೈಲ್ ಮಾಹಿತಿಯನ್ನು ನಾವು ಸಂಗ್ರಹಿಸಿಕೊಂಡು ಸುತ್ತಮುತ್ತಲಿನ CC ಕ್ಯಾಮೆರಾಗಳ ಸಹಾಯದಿಂದ ಆರೋಪಿಯನ್ನು ಪತ್ತೆ ಹಚ್ಚಿದ್ದೀವಿ. ಮುಖ್ಯವಾಗಿ ಗ್ರಾಮಾಂತರ ಠಾಣೆಯ ಸಿಬ್ಬಂದಿಯವರಾದಂಥ ಫೈರುಗಳು ರವಿ ಮತ್ತು ನಗರ ಠಾಣೆಯ ಸನಾವುಲ್ಲಾ ಇವರು ತಂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಇಲ್ಲಿ ಪಾಂಡವಪುರ ಮತ್ತು ಬಿಡದಿ ಈ ಭಾಗದಲ್ಲಿ ಇದ್ದಂಥ ಆರೋಪಿಯನ್ನು ರಸ್ತೆಗೆ ಮಾಡಿಕೊಂಡು ಆತನಿಂದ ಕತ್ತಿಗೊಳಿಸಿ ಚಾಕು ಇರ್ಬೋದು, ಪಾರ್ಸಿ ಇರ್ಬೋದು, ಮತ್ತು ಮುಖ್ಯವಾಗಿ 2,70,000 ಮೌಲ್ಯದ ಬಂಗಾರದ ಸರವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ ಆರೋಪಿಯನ್ನು ಮಾಡ್ಕೊಂಡು ಹೋದ ನಂತರದಲ್ಲಿ ತಕ್ಷಣದಲ್ಲಿ ಮುತ್ತೂಟ್ ಫೈನಾನ್ಸ್ದಲ್ಲಿ ಈ ಬಂಗಾರವನ್ನು ಅಡವಿಟ್ಟು ಹಣವನ್ನು ಬಿಡಿಸ್ಕೊಂಡಿದ್ದ. ನಮ್ಮ ಇನ್ಸ್ಪೆಕ್ಟರ್ ಮಹಾಬಲೇಶ ನಾಯ್ಕ ಅವರ ತಂಡದವರು ಅವನನ್ನು ಕರ್ಕೊಂಡೋಗಿ ಮುತ್ತೂಟ್ ಫೈನಾನ್ಸಿಗೆ ಭೇಟಿ ಕೊಟ್ಟು ಅಲ್ಲಿಂದ ಬಂಗಾರವನ್ನು ಬಿಡಿಸ್ಕೊಂಡು ಬಂದು ಈಗ ಇಲ್ಲಿ ಪ್ರದರ್ಶನ ಬಿಟ್ಟಿದ್ದೀವಿ. ಇನ್ನು ಕೆಲವೇ ದಿವಸದಲ್ಲಿ ಏನು ಕರ್ಕೊಂಡಿದ್ದಾರೆ ಅವರಿಗೆ ಇದನ್ನು ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಮಾನ್ಯ ನ್ಯಾಯಾಲಯದಿಂದ ಪರವಾನಗಿ ತಗೊಂಡು ನಾವು ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಸಬ್ ಡಿವಿಷನ್ ನಮ್ಮ ಪೊಲೀಸಲ್ಲಿ ವೀಕ್ಷಕರು ಹೇಳ್ತಾ ಇದ್ದರೆ ಅತಿ ಹೆಚ್ಚಿನ ಪ್ರಕರಣವನ್ನು ಪತ್ತೆ ಹಚ್ಚೋ ಸಬ್ ಡಿವಿಷನ್ ಅಂತೇಳಿ. ಅಷ್ಟಲ್ಲದೆ ಸಾಗರ ಸಬ್ ಡಿವಿಷನ್ದು ಸಹ ಸಾಗರ ಗ್ರಾಮಾಂತರ ಠಾಣೆ ನಮ್ಮ ಮಹಾಬಲೇಶ್ವರ ನಾಯಕರ ತಂಡದವರು ಅತಿ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಅವರ ತಂಡಕ್ಕೂ ಠಾಣೆಯ ಎಲ್ಲ ಸಿಬ್ಬಂದಿಯವರಿಗೂ ನಾನು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಷ್ಟಲ್ಲದೆ ಸುಮಾರು ಕಳೆದ 1.5 ವರ್ಷದಿಂದ ಗ್ರಾಮಾಂತರ ಠಾಣೆಯಲ್ಲಿ ಆದಂಥ ಅಡಿಕೆ ಕಳ್ತನ ಇರ್ಬೋದು ಅಥವಾ ಮನೆ ಕಳ್ತನ ಇರ್ಬೋದು, ವಿವಿಧ ಪ್ರಕರಣಗಳನ್ನು ನಮ್ಮ ಎಲ್ಲ ಕ್ರೈಮ್ ಉಪವಿಭಾಗದ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ. ಈ ಮೊನ್ನೆ ಒಂದು ದನ ಕಳ್ಕೊಂಡು ಹೋದಂಥ ವಾಹನವನ್ನು ಸಹ ಪತ್ತೆ ಹಚ್ಚಿದ್ದಾರೆ. ಅದರ ಜೊತೆನೇ ಇನ್ನೊಂದು ಮನೆ ಕಳವಾಗಿತ್ತು, ಸುಮಾರು ಒಂದು ನೆಕ್ಲೆಸ್ ಮತ್ತು ಒಂದು ಚೈನ್, ಅದನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಅದನ್ನು ನಮಗೆ ಕಾರಣಾಂತರದಿಂದ ಮಾಹಿತಿ ಕೊಡಲಿಕ್ಕಾಗಿಲ್ಲ. ಮುಂದಿನ ನಮ್ಮ ಯಾವುದಾದ್ರೂ ಇದರಲ್ಲಿ ಆ ಕುರಿತಾಗಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆದರೆ ಜನರಲ್ಲಿ ಇನ್ನೊಂದು ವಿನಂತಿ ಮಾಡ್ತಾ ಇದ್ದೀವಿ, ಏನು ಅಪರಿಚಿತರು ಗ್ರಾಮೀಣ ಭಾಗದಲ್ಲಿ ಬಂದಾವಾಗ ಅವರ ಫೋಟೋವನ್ನಾಗಲಿ ಅವರ ಮಾಹಿತಿಯನ್ನಾಗಲಿ ಸಂಗ್ರಹಿಸಿಕೊಂಡು ಅಟ್ಲೀಸ್ಟ್ ಅವ್ರ ಡಿಸ್ಕ್ರಿಪ್ಷನ್ ಕೊಟ್ಟರೆ ನಮ್ಗೆ ಈಸಿ ಆಗ್ತದೆ. ಈ ಪ್ರಕರಣದಲ್ಲಿ ಆ ವ್ಯಕ್ತಿಗೆ ಸ್ವಲ್ಪ ದಾಡಿ ಇತ್ತು, ಕಪ್ಪಗಾಗಿದ್ದ, ನೋಡಲಿಕ್ಕೆ ಫೈಟ್ ಇದ್ದ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದರಿಂದ ನಮ್ಮವರು ಇಷ್ಟು ತೀಕ್ಷ್ಣವಾಗಿ ಪತ್ತೆ ಹಚ್ಚಲಿಕ್ಕಾಯಿತು. ಅದಕ್ಕಾಗಿ ಗ್ರಾಮಸ್ಥರಲ್ಲಿ ಜನರಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದ್ರೆ ಈ ಕುರಿತಾಗಿ ಹೆಚ್ಚಿನ ನಿಗಾ ಇಡಿಸಬೇಕಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆನೇ ಈಗ ನಮ್ಮ ನಗರ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಸಾಕಷ್ಟು ಕೂಗುಗಳು ಕೇಳಿದ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ರಸ್ತೆ ಸುರಕ್ಷತೆ ಮತ್ತು ರಸ್ತೆ ಮೇಲಿರುವಂಥ ಏನು ಪಾರ್ಕಿಂಗ್ ಪ್ರಾಬ್ಲಮ್ಗಳನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮೊದಲನೇನಾಗ್ತಿತ್ತು, ನಾವು ಸ್ಥಳದಲ್ಲಿಯೇ ಬಂದು ವಾಹನ ಚಾಲಕರಿಗೆ ಅಥವಾ ಮಾಲೀಕರಿಗೆ ನೋಟಿಸ್ ಕೊಟ್ಟು ದಂಡವನ್ನು ವಸೂಲಿ ಮಾಡ್ತಾ ಇದ್ದೀವಿ. ಈ ಹೊಸ ಪದ್ಧತಿಯನ್ನು ಮಾಡಿದ್ದೀವಿ. ಯಾರೇ ಹಜಾರ್ಡಸ್ ಪಾರ್ಕಿಂಗ್ ಮಾಡಿದರೆ ಅವರ ವಾಹನದ ಚೆಸ್ಸಿ ನಂಬರ್, ಎಂಜಿನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ನೋಡಿ ಅವರ ಅಡ್ರೆಸ್ಸನ್ನು ಪತ್ತೆ ಮಾಡಿ ಅವ್ರ ಮನೆಗಳಿಗೆ ನೋಟಿಸನ್ನು ಕಳಿಸ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಸಾರ್ವಜನಿಕರು ಎಚ್ಚೆತ್ತುಕೊಂಡಿದ್ದಾರೆ. ಈಗಾಗಲೇ ನಗರಸಭೆಯವರು ವಿನಂತಿ ಮಾಡಿ ಪ್ರತ್ಯೇಕವಾದ ಸ್ಥಳಗಳನ್ನು ಗುರುತಿಸಲಾಗಿದೆ. ಒಟ್ಟಾರೆಯಾಗಿ ಈಗ ಟ್ರಾಫಿಕ್ ಬಗ್ಗೆ ಸಹ ಹೆಚ್ಚಿನ ಗಮನ ಹರಿಸ್ತಾ ಇದೆ. ಸಾಗರದಿಂದ ತ್ಯಾಗರ್ತಿ ಹೋಗುವ ಮಾರ್ಗ ಮಧ್ಯದಲ್ಲಿ ಸಿಗುವ ಎಳವರಸೆ ರೈಲ್ವೆ ಗೇಟ್ LC 126ನಲ್ಲಿ ಪ್ರತಿದಿನ 3-4 ಬಾರಿ ಜನರು ರೈಲ್ವೆ ಗೇಟ್ ಹಾಕಿದ್ದರಿಂದ ಸಂಚಾರ ಸಮಸ್ಯೆಯಿಂದ ತೊಳಲಾಡುತ್ತಿದ್ದಾರೆ. ಪ್ರತಿದಿನ ಈ ರಸ್ತೆಯಲ್ಲಿ 3ರಿಂದ 5 ಬಾರಿ ರೈಲ್ವೆ ಗೇಟ್ ಹಾಕುತ್ತಾರೆ. ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆ ಗೇಟ್ ಹಾಕುವುದರಿಂದ ಸಾರ್ವಜನಿಕ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು, ಶಾಲಾ ವಿದ್ಯಾರ್ಥಿಗಳು ಸಂಚರಿಸಲು ತೀವ್ರ ತೊಂದರೆಯಾಗುತ್ತಿದೆ. ಈ ರಸ್ತೆಯಲ್ಲಿ ಪ್ರತಿದಿನ 3ರಿಂದ 4 ಸಾವಿರ ವಾಹನಗಳು ಸಂಚರಿಸುತ್ತದೆ.
ತಕ್ಷಣ ರೈಲ್ವೆ ಸಿಗ್ನಲ್ ಲೈಟ್ ಅಳವಡಿಸುವ ಮೂಲಕ ಸಂಚಾರ ಸಮಸ್ಯೆ ಬಗೆಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.